ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನು. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಡಯಾಬಿಟಿಸ್ ಮೆಲಿಟಸ್, ಅಂದರೆ ಶುಗರ್ ಲೆವೆಲ್ ಇನ್ ದ ಬ್ಲಡ್. ಇನ್ ಕನ್ನಡದಲ್ಲಿ ಮಧುಮೇಹ ಅಂತ ಕರೀತಾರೆ. ಇಟ್ ಈಸ್ ದ ಕಂಡೀಷನ್ ಇನ್ ವಿಚ್ ದ ಕಾರ್ಬೋಹೈಡ್ರೇಟ್ಸ್ ಮೆಟಬಾಲಿಸಮ್ ಡಿಸ್ಟರ್ಬ್ ಡ್ಯೂ ಟು ದ ಇನ್ಸಫಿಷಿಯೆಂಟ್ ಸೆಕ್ರೇಷನ್ ಆಫ್ ದಿ ಇನ್ಸುಲಿನ್ ಹಾರ್ಮೋನ್. ದ ಮೇನ್ಲಿ ಇನ್ಸುಲಿನ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಪ್ಯಾಂಕ್ರಿಯಾಸ್. ದ ಪ್ಯಾಂಕ್ರಿಯಾಸ್ ಟೂ ಕೈಂಡ್ ಆಫ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಒಂದು ಇನ್ಸುಲಿನ್ ಆ್ಯಂಡ್ ದ ಗ್ಲೂಕೋಜನ್ ವಿಚ್ ಕ್ಯಾನ್ ಹೆಲ್ಪ್ಸ್ ಟು ಡೈಜೆಷನ್ ಆ್ಯಂಡ್ ದ ಮೆಟಬಾಲಿಸಮ್ ಪ್ರೋಸೆಸ್. ದ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್ ಇನ್ಕ್ರೀಸಸ್ ದಿಸ್ ಆಫ್ ದ ಹೈಪರ್ಗ್ಲೈಸಿಮಿಯಾ. ಅಂದರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಯಾವಾಗ ಬ್ಲಡ್ಡಲ್ಲಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ಶುಗರ್ ಲೆವೆಲ್ ಯಾವಾಗ ಬ್ಲಡ್ಡಲ್ಲಿ ಇನ್ಕ್ರೀಸ್ ಆಗುತ್ತೆ ಅದನ್ನ ಹೈಪರ್ಗ್ಲೈಸಿಮಿಯಾ ಅಂತಾರೆ. ಇನ್ ಕೇಸ್ ಆಫ್ ಕಮ್ಮಿ ಆದರೆ ಹೈಪೋಗ್ಲೈಸಿಮಿಯಾ ಅಂತ ಕರೀತಾರೆ. ದ ನಾರ್ಮಲ್ ಶುಗರ್ ಬ್ಲಡ್ ಲೆವೆಲ್ ಇಸ್ ದ ಫಾಸ್ಟಿಂಗ್ 70 to 110 mg/dl ಇರಬೇಕು. ಅಂದರೆ ನಾರ್ಮಲ್ ಲೆವೆಲ್ 70 to 110. ಆ್ಯಂಡ್ ದ ಪೋಸ್ಟ್ ಪ್ರ್ಯಾಂಡಿಯಲ್ ಅಂದರೆ ಆಫ್ಟರ್ ದಿ ಡಿನ್ನರ್ ಆರ್ ಲಂಚ್ ಅಂದರೆ 80 to 150 mg/dl ಇರಬೇಕು. ಹಾಗಿದ್ರೆ ನಾರ್ಮಲ್ ಅಂತ ಕರೀತಾರೆ. ಇನ್ ಕೇಸ್ ಆಫ್ ಜಾಸ್ತಿ ಆ ಥರ ಆದರೆ ಅವ್ರಿಗೆ ಶುಗರ್ ಇದೆ ಅಂತ ಅರ್ಥ. ನೆಕ್ಸ್ಟ್, ದ ಟೈಪ್ಸ್ ಆಫ್ ಡಯಾಬಿಟಿಸ್ ಮೆಲಿಟಸ್. there are three types of the diabetes mellitus. ಯಾವುದಂದರೆ ಟೈಪ್ 1, ಟೈಪ್ 2 ಆ್ಯಂಡ್ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್. ದ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್. ಅದು ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅದು ಹೇಗಾಗಿರುತ್ತೆ ಅಂದರೆ ಯಾವಾಗ ಇನ್ಸುಲಿನ್ನು ಪ್ಯಾಂಕ್ರಿಯಾಸಿಂದ ಪ್ರೊಡ್ಯೂಸ್ ಆಗೋಲ್ಲ, ಬಟ್ ಇನ್ಸುಲಿನ್ ರಿಸೆಪ್ಟರ್ ಕರೆಕ್ಟಾಗಿರುತ್ತೆ, ಬಟ್ ಇನ್ಸುಲಿನ್ ಯಾವಾಗ ಪ್ಯಾಂಕ್ರಿಯಾಸಿಂದ ರಿಲೀಸ್ ಆಗೋಲ್ಲ ಅದನ್ನ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತಾರೆ. ಇನ್ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂದರೆ ದ ಪ್ಯಾಂಕ್ರಿಯಾಸ್ ರೆಡಿ ಟು ಪ್ರೊಡ್ಯೂಸ್ ದ ಇನ್ಸುಲಿನ್ ಬಟ್ ದ ರಿಸೆಪ್ಟರ್ not ready for receive that. In this time this will type 2 diabetes mellitus will be caused. And the gestational diabetes is the characterized by any degree of the glucose intolerance with the onset during pregnancy. ಇದು ಬಂದ್ಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ ಡಯಾಬಿಟಿಸ್ ಮೆಲಿಟಸ್ನ gestational diabetes mellitus ಅಂತಾರೆ. The three kinds, and the type 1 diabetes mellitus are called as the insulin dependent diabetes mellitus, which need insulin to management for that diabetes. And the type 2 diabetes mellitus non independent diabetes mellitus, which don't need insulin, only on the tablets we can manage. Next, I am going to tell the causes or etiology or risk factors. ಇಟ್ ಕ್ಯಾನ್ ಕಾಸ್ ಬೈ ದಿ ಹೆರಿಡಿಟರಿ ಅಂದರೆ ಜೀನ್. ನಮ್ಮ ತಂದೆ ತಾಯಿಗೆ ಅಥವಾ ತಾತ ಅಜ್ಜಿಗೆ ಇದ್ದರೆ ಅದು ನಮಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಒಬೆಸಿಟಿ ವಿಲ್ ಕಾಸ್ ದ ಡಯಾಬಿಟಿಸ್ ಮೆಲಿಟಸ್ ಮೋಸ್ಟ್ಲಿ ಡ್ಯೂ ಟು ದ ಇಂಬ್ಯಾಲೆನ್ಸ್ ಇನ್ಸುಲಿನ್ ಲೆವೆಲ್, ಬಿಕಾಸ್ ಸಪ್ಲೈ ಆಫ್ ದ ಇನ್ಸುಲಿನ್ is less and the requirement of more obesity. ಯಾವಾಗ ಇನ್ಸುಲಿನ್ ಪ್ರೊಡ್ಯೂಸು ಲೆಸ್ ಆಗಿರುತ್ತೆ ಬಟ್ ಒಬೆಸಿಟಿ ಕಾರಣದಿಂದ ಅದು ಜಾಸ್ತಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಡಯಾಬಿಟಿಸ್ ಮೆಲಿಟಸ್ ಕಾಸ್ ಆಗುತ್ತೆ. ನಾರ್ಮಲಾಗಿ ಓಲ್ಡ್ ಏಜ್ ಪೀಪಲ್ಸ್ಗೆ ಬರುತ್ತೆ. ಡ್ಯೂ ಟು ಪ್ಯಾಂಕ್ರಿಯಾಟಿಕ್ ಫಂಕ್ಷನ್ ಬಿಕೇಮ್ ಸ್ಲೋ. ಯಾವಾಗ ಪ್ಯಾಂಕ್ರಿಯಾ ಫಂಕ್ಷನ್ ಸ್ಲೋ ಆಗುತ್ತೆ ಆ ಟೈಮಲ್ಲಿ ಓಲ್ಡ್ ಏಜ್ಗೆ ಕಾಸ್ ಆಗುತ್ತೆ. ಮತ್ತು ಅದರ್ ಸಿಂಪ್ಟಮ್ಯಾಟಿಕ್ ಡಿಸೀಸಸ್ ಲೈಕ್ ದ ಹಾರ್ಟ್ ಡಿಸೀಸಸ್ ಆ್ಯಂಡ್ ದ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ಸ್ ಆ್ಯಂಡ್ ಸ್ಟ್ರೋಕ್ಸ್, ದಿಸ್ ವಿಲ್ ಆಲ್ causes the diabetes mellitus. And the renal disease, the main is the renal disease. Who has the renal disease, the diabetes mellitus will be there. And the viruses like the Coxsackie B strepto, the virus also be cause the diabetes mellitus. The Africans and the Asians are the more susceptible. For this diabetes mellitus. Next, I am going to tell the clinical manifestation, the signs and symptoms. There are 3 PSs. The symptoms, three PS. That means polyuria, polydipsia and polyphagia. The polyuria is the frequent urination. The polydipsia is the always in the thirst, and the polyphagia is the always in the hunger. Always they are hunger. And the later symptoms are the slow healing of cuts. If they the time
ಯಾವಾಗ ಅವರು ಏನಾದರೂ ಬಿದ್ದು ಏಟು ಗೀಟು ಮಾಡ್ಕೊಂಡಿರೋ ಟೈಮಲ್ಲಿ ಅವರ ಗಾಯ ಕೂಡ ಹೀಲ್ ಆಗಲಿಕ್ಕೆ ತಡವಾಗುತ್ತದೆ. ಮತ್ತು ಬ್ಲಡ್ ವಿಷನ್ ಇರುತ್ತೆ, ಮತ್ತು ಇಚ್ಚಿಂಗ್ ಇರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ ಬಿಕೇಮ್ ಡ್ರೈ ಆ್ಯಂಡ್ ರಫ್. ದ ಸ್ಕಿನ್ನು ರಫ್ ಮತ್ತು ಡ್ರೈ ಆಗಿರುತ್ತೆ. ನ್ಯಾಕ್ಚುರಿಯಾ ಅಂದರೆ ನೈಟ್ ಟೈಮ್ ಯೂರಿನೇಷನ್ ಜಾಸ್ತಿ ಆಗಿರುತ್ತೆ. ಮತ್ತು ಫಟೀಗ್ ಆಗುತ್ತೆ ಅಂದರೆ ಸುಸ್ತಾಗೋದು. ಮತ್ತು ಕ್ರ್ಯಾಂಪ್ಸ್ ಇನ್ ದ ಲೆಗ್ಸ್ ಆ್ಯಂಡ್ ಫೀಟ್ ಆ್ಯಂಡ್ ಫಿಂಗರ್ಸ್. ಕ್ರ್ಯಾಂಪ್ಸ್ ಅಂದರೆ ನೋವು, ಕಾಲು ನೋವು ಬರೋದು, ಫೀಟ್ ನೋವು ಬರೋದು, ಆ ಥರ ಡ್ರೌಸಿನೆಸ್. ಮತ್ತು ಸ್ಕಿನ್ ಇನ್ಫೆಕ್ಷನ್ಸ್ ವಿಲ್ ಬಿ ಮೋರ್ ಇನ್ ದ ಕಂಡೀಷನ್ಸ್. ಆ್ಯಂಡ್ ದ ಟಿಂಗ್ಲಿಂಗ್, ನಮ್ನೆಸ್ ಇನ್ ದ ಹ್ಯಾಂಡ್ಸ್ ಆ್ಯಂಡ್ ದ ವೆಜೈನಲ್ ಇನ್ಫೆಕ್ಷನ್ ಆ್ಯಂಡ್ ದ ಹೈಪೋಟೆನ್ಷನ್. ಲೋ ಬಿ ಪಿ ಜಾಸ್ತಿ ಅವ್ರಿಗೆ ಕಾಸ್ ಆಗೋದು. ಆಮೇಲೆ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ದ ಡಯಾಗ್ನೋಸ್ಟಿಕ್ ಎವಲ್ಯೂಷನ್. ಅಂದರೆ ಹೇಗದನ್ನ ನಮಗೆ ಡಯಾಬಿಟೀಸ್ ಇದೆ ಅಂತ ಕಂಡುಹಿಡಿಯೋಕ್ಕೆ ಮೊದಲಿಗೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಟೆಸ್ಟ್ ಮಾಡಿಸ್ಬೇಕು. ನಾರ್ಮಲಾಗಿ ಹೇಳಿದ್ನಲ್ಲ, ಫಾಸ್ಟಿಂಗ್ ಟೈಮಲ್ಲಿ 70 to 110 70 to 110 mg/dl ಇರಬೇಕು. ಅಕಸ್ಮಾತ್ ಫಾಸ್ಟಿಂಗ್ ಟೈಮಲ್ಲಿ 125 mg/d ಮೋರ್ ಇದ್ದರೆ 125 mg/dl ಮೋರ್ ಇದ್ದರೆ ದಟ್ ವಿಲ್ ಕಾಸ್ ಅಸ್ ದ ಡಯಾಬಿಟಿಸ್ ಮೆಲಿಟಸ್. ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್, ಡಿಟೆಕ್ಷನ್ ಆಫ್ ಕಾಂಪ್ಲಿಕೇಶನ್ಸ್. ಹೇಗೆ ಅದನ್ನ ಕಂಡುಹಿಡ್ಕೊಳ್ಳೋದು ಅಂದರೆ ನಮ್ಗೆ ಯಾವ ಥರ ಕಾಸಸ್ ಇದೆ, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್, ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಬೇಕು. ಬೈ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್, ಹಿಸ್ಟ್ರಿ ಕಲೆಕ್ಷನ್ಸ್ ಆ್ಯಂಡ್ ದ ಹೀಮೋಗ್ಲೋಬಿನ್ A1C ಟೆಸ್ಟ್ ಮಾಡಿಸ್ತಾರೆ ಟು ಮೆಷರ್ಸ್ ದಿ ಅವರೇಜ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ದ ಅವರೇಜ್ ಗ್ಲೂಕೋಸ್ ಲೆವೆಲ್ ಡ್ಯೂರಿಂಗ್ ದ ಪಾಸ್ಟ್ 2 3 months. ನಾರ್ಮಲ್ ವ್ಯಾಲ್ಯೂ ಆಫ್ ದ A1C ಆರ್ ದ 4 to 6%. ನೆಕ್ಸ್ಟು ಕಾಂಪ್ಲಿಕೇಶನ್ಸ್. ಇದು ಡಯಾಬಿಟಿಸ್ ಮೆಲಿಟಸಿಂದ ಯಾವ್ಯಾವ ಥರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂದರೆ ಕಿಡ್ನಿ ಡಿಸೀಸ್, ಆಲ್ಬುರ್ನಿರಿಯಾ, edema in the legs, high blood pressures, uremia. The neuropathy likes pain in the legs, sexual impotency and the sweating, muscles damage. The arteriosclerosis ಆಗುತ್ತೆ. arteriosclerosis ಅಂದರೆ the blockage, obstruction in the artery and the infection, the tonsillitis, appendicitis and the pneumonia and the inflammation of the pelvis of the kidney. These all are the complications of the diabetes mellitus. I am going to tell the prevention and the control. The prevention is the depend upon the 3 factors: dietary management, exercise, insulin therapy. Dietary management. The dietary management ಅಂದರೆ the healthy eating. A balanced diet rich in the fruits, vegetables and the lean protein and the whole grains. It is important to limit the saturated fats and manage the portion size, especially for those with the type 2 diabetes mellitus. And the regular physical activities, at least 30 minutes ಆದರೂ ಎಕ್ಸಸೈಸ್ ಮಾಡಿರಬೇಕು. ಮತ್ತು ನಮ್ಮ ಡಯಟ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಅದರ ಜೊತೆಗೆ ಎಲ್ಲ ಥರದ ಫ್ರೂಟ್ಸ್, ವೆಜಿಟೇಬಲ್ಸ್, ಹಣ್ಣು, ತರಕಾರಿಗಳು ಮತ್ತು ಲೀನ್ ಪ್ರೋಟೀನ್ಸ್ ಅಂದರೆ ಮೊಟ್ಟೆ, ಅಂದರೆ ಪ್ರೋಟೀನ್ ರಿಚ್ ಫ್ರೂಟ್ಸ್ ತಿನ್ನಬೇಕು. whole grains and the weight management. The obesity is the causes for the etiology for the diabetes mellitus. That's why we want to maintain the weight. ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ಗೆ ಇನ್ಸುಲಿನ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಏನಕ್ಕಂದರೆ ದ ಪ್ಯಾಂಕ್ರಿಯಾಸ್ ನಾಟ್ ರೆಡಿ ಟು ಪ್ರೊಡ್ಯೂಸ್ ದ ಇನ್ಸುಲಿನ್. ದಟ್ಸ್ ವೈ ವಿ ನೀಡ್ ಟು administer the insulin. Type 2 diabetes mellitus, it can manage by the diet and the daily exercises. And lifetime changes are often the first line of the defense, but the medications may be necessary to achieve the blood sugar goals. And the gestational diabetes, lifestyle change and the medications if needed or used to manage blood sugar levels during the pregnancy. It usually resolves after delivery. The diabetes mellitus ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ, ಬಟ್ ಆಫ್ಟರ್ ದ ಡೆಲಿವರಿ ಇಟ್ ವಿಲ್ ಬಿ ನಾರ್ಮಲ್, ಬಟ್ ದೇರ್ ಇಸ್ ನೋ ಇನ್ಕ್ರೀಸಸ್ ರಿಸ್ಕ್ ಆಫ್ ದಿ ಡೆವಲಪಿಂಗ್ ಟೈಪ್ 2 diabetes later. Next I am going to tell that dietary management. The sufficient quantity of the diet is the very necessary which satisfy the appetite. About the meal should be taken at regular time. ಯಾವತ್ತೂ ಕೂಡ ಫಾಸ್ಟ್ ಅಂದರೆ
ರೆಗ್ಯುಲರ್ ಟೈಮಲ್ಲಿ ಊಟ ಮಾಡಬೇಕು. ಯಾವತ್ತೂ ಕೂಡ ಫಾಸ್ಟಿಂಗ್ ಮಾಡಲಿಕ್ಕೆ ಹೋಗಬಾರ್ದು. ಇಫ್ ಮೀಲ್ ವಿಲ್ ಬಿ ಲೇಟ್, ಇಟ್ ಮೇ ಕಾಸ್ ದ ಹೈಪೋಗ್ಲೈಸೆಮಿಕ್ ಅಟ್ಯಾಕ್. ಇಫ್ ಏನಾದರೂ ನಾವು ಲೇಟ್ ಮಾಡೋದ್ರೆ ಆ ಥರ ಆದರೆ ಹೈಪೋಗ್ಲೈಸೆಮಿಕ್ ಅಟ್ಯಾಕ್ ಆಗ್ಬೋದು. ಟೋಟಲ್ ಕ್ಯಾಲರೀಸ್ ಪರ್ ಡೇ ಇಸ್ ದ 2200 to 800 calories should be taken. That's it. And the distribution of the diet according to the calories, the 304 grams carbohydrates that contains 560 calories, 55%, and the 78 grams of the proteins, and the 25 grams of the fat and the saturated fat both, and the remaining 48 grams remaining fat. About the 1 gram of carbohydrates equals to 16.64 calories, and the 1 gram fat equals to 36.8 calories. 1 gram protein equals to 16.66 calories. The total 9120 calories. The dietary management for the diabetes mellitus. That's it. Thank you. If you need ನಿಮಗೇನಾದರೂ ಮತ್ತೆ ಯಾವುದಾದ್ರೂ ಡಿಸೀಸ್ ಕಂಡೀಷನ್ ಬಗ್ಗೆ ತಿಳ್ಕೊಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.